ಏನ್ ಮಾಡ್ತಾನೆ ಸುಮಾರು ಅವತ್ತಿನ ಕಾಲದಲ್ಲಿ ಸುಮಾರು ಅಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ದೊರೆ ರಾಜರು ಅವರೆಲ್ಲ ಬಂದ್ಬಿಟ್ಟರೆ ಏನು ಸತ್ತು ಸವ ಬದುಕಿಸ್ತಾನೆ ಅಂತ ಅವನು ಯಾವ್ದಿರ ಇರ್ಬೋದು. ನಡೀಲಿ ಹೋಗೋಣ, ಆನೆ ಕುದುರೆ ಒಂಟೆ ಎಲ್ಲ ಹಾಕೊಂಡು ಅವತ್ತಿನ ಕಾಲದಲ್ಲಿ ಎಲ್ಲ ಬಂದು ಡೈರಿ ಹಾಕಿದ್ರಂತೆ. ಡೈರಿ ಹಾಕಿದಾಗ 1 ತಿಂಗಳು ಡೈರಿ ಹಾಕಿ ಕೂತ್ಕೊಂಡ್ರಂತೆ. ಇವನ್ನ ದಾಸಪ್ಪನ ಏನ್ ಮಾಡೋರೆ ಅವತ್ತಿನ ದಿವಸ ಸಿರಲ್ ಪೇಟೆಯಲ್ಲಿ ಕಚೇರಿ ಒಳಗೆ ಕೂಡ ಹಾಕ್ಯವ್ರೆ. ಯಾಕೆ ಟಾಮ್ ಮಾಡಿಸಿದ್ನಂತೆ. ಬೆಳಗ್ಗೆ ಹೋಗ್ಬಿಟ್ಟು ನಾಮ ಇಕ್ಕೊಂಡು ಹೋಗ್ಬಿಟ್ಟು ಕಚೇರಿ ಒಳಗೆ ಟಾಮ್ ಮಾಡಿದವ್ರು ಏನು ಹೊಡೆದವ್ರೆ, ಪ್ಲೇಯಿಂಗ್ ಕಾಯಿಲೆ ಆಗ್ತಾ ಇತ್ತಂತೆ. ಅವತ್ತು ಸಿರಾದಲ್ಲಿ ಪ್ಲೇಯಿಂಗ್ ಕಾಯ್ತಾರಲ್ಲ, ದಾಸಪ್ಪ ಬಂದ್ರೆ ಹಿಡಿದ್ಕೋవచ్చు, ಕಚೇರಿ ಒಳಗೆ ಹಾಕ್ರಿ, ಬಿಡಬೇಡ್ರಿ ಯಾರು ಅಂತ ಹೇಳಿದಾಗ ಅವಾಗ ಇವನೇನ್ ಮಾಡಿದಂತೆ, ಅಲ್ಲಿಗೂ ಹೇಳಿದ್ನಂತೆ ರಂಗಪ್ಪ, ಅಪ್ಪ ದಾಸಪ್ಪ ನೀನು ಬಸ್ರೇನವ್ರೆ ಬಾಣ್ತೇರವ್ರೆ, ನೀನು ಹೋಗ್ಬೇಕಾದ್ರೆ ಹೋಗಿ 3 ಮನೆ ಆಡ್ಬೇಕಾದ್ರೆ ಕಡೇ ಎಲ್ಲ ಒಂದು ಪೇಟೆಗೆ ಆಡ್ಕೊಂಬಾರಪ್ಪ, ಹೋಗ್ಬೇಡ ನೀನು ಪೇಟೆಗೆ, ಪೇಟೆ ಉಳಿಯೋದಿಲ್ಲ ಅಂತ ಹೇಳಿದ್ನಂತೆ. ಯಾರು ರಂಗಪ್ಪ, ಕಂಬದ ರಂಗಪ್ಪ ಹಂಗಂದಾಗ ಅವಾಗ ಏನು ಮಾಡಿದಂತೆ, ಸೀದಾ ಇವ್ ಮಾತು ಏನು ಅಂತ ಸೀದಾ ಪೇಟೆಗೆ ಹೋಗೇ ಬಿಟ್ಟಂತೆ. ಕಚೇರಿ ಒಳಗೆ ಹೋದಾಗ ಕಚೇರಿಗೆ ಏನಂತೆ ಅಮಲ್ದಾರರು ಶೇಖ್ದಾರರು ಇವರೆಲ್ಲ ಇದ್ರಲ್ಲ ಅವತ್ತಿನ ದಿವಸ, ಶಾನ್ಭೋಗ್ರು ಗೌಡ ಇವರೆಲ್ಲನ ಇವನೇ ಕಣ ಹೊಡೆದಿರೋದು. ಅವತ್ತು ಜಯದೇವ ಇದು ನೋಡ್ತಿದ್ದ, ನಾನು ಎತ್ತುತ್ತೀನಿ ಪವಾಡ, ಇದು ಪ್ಲೇನ್ ನಿಲ್ಲಿಸ್ತೀನಿ ಅಂತಾನ. ಆ ಟ್ರಾಮ್ ಮಾಡಿದವನ್ನೆಲ್ಲ ಹಿಡಿದು ಕಟ್ಟಾಕಿದ್ದೀವಿ, ಅವ್ರು ಯಾರು ಬರ್ತಾರೆ ಬರಲಿ ಅವ್ರ ಪೈಕಿ ಬಿಡಿಸ್ತೀನಿ ಅಂತಂದು ಅವನು ಬಿಟ್ಟಿರ್ಲ್ವಂತೆ. ಅವಾಗ ಏನಂತೆ ಕಂಬರಂಗಪ್ಪ ಬ್ಯಾಟೆ ಎಲ್ಲ ತಗೊಂಡಂತೆ. ಇವತ್ತು ಅದೇ ನಡೆಯೋದು, ರಂಗಪ್ಪನ ತಗೆ ಮಂತ್ರ ಇಲ್ಲ ತಂತ್ರ ಇಲ್ಲ. ಇವತ್ತು ಅವತ್ತೇನು ನಡೆದೈತೆ, ಇವತ್ತು ಒಂದು ಬ್ಯಾಟೆ ಎಲ್ಲ ಪತ್ರ ಬರಿತೀವಿ. ದೇವಸ್ಥಾನದಲ್ಲಿ ಪೂಜಾರಪ್ಪನ ಕೈಯಿಂದ ಬ್ಯಾಟೆ ಪತ್ರ ವಾರ ಬರೀತಾರೆ. ಬರೆದ್ಬಿಟ್ಟು ಇವತ್ತು ದಿವಸ ಅವ್ರದ್ದೊಂದು ತಗೊಂಡ ಬ್ಯಾಟೆ ಪತ್ರ ಯಂತ್ರ ಕಟ್ಕೊಬಿಟ್ರೆ ಬೆದ್ರಿರ್ಲಿ ದೆವ್ವ ಇರಲಿ ಪೀಡೆ ಪಿಚಾಚಿ ಏನೇ ಇರಲಿ ಎಲ್ಲ ಹೊರಗಾಗ್ತವೆ. ಅವತ್ತಿನ ದಿವಸ ಇಲ್ಲೂ ಅಷ್ಟೇ, ಒಂದಿಡೀ ಧೂಳು ತಗೊಂಡೋಗ್ಬಿಟ್ಟು ಬೇಕಾದಂತ ನೀನು ಪಡಿತಾ ಒಂದಿರ್ಲಿ, ಬೇಕಾದಂತ ಇದು ಮಾಡಿರ್ಲಿ, ಮಾನ್ಯ ಶೂನ್ಯವೇನೋ ಮಾಡಿರ್ಲಿ, ಅವನೊಂದು ನಿಂಬೆಹಣ್ಣು ತಗೊಂಡೋಗಿ ಕೊಯ್ದ್ಬಿಟ್ಟು ಧೂಳು ಎರ್ಕಿಸ್ಬಿಟ್ಟು ಮಂತ್ರ ಹಾಕ್ಬಿಟ್ಟು ಒಂದಿಷ್ಟು ತೀರ್ಥ ಹಾಕ್ಬಿಟ್ರೆ ಪ್ರವಾಡ ಹೊಡಿತೈತೆ. ನಮ್ಮ ದೇವರು ಕಂಬದ ರಂಗಪ್ಪ ಆ ಥರ ಇನ್ಲಿಂಟಲ್ಲೂ ಬಂದೈತೆ. ಆ ಕಚೇರಿ ಒಳಗಿದ್ದಾರೋ ಈ ಬ್ಯಾಟೆಯಲ್ಲೇ ಬೀಳ್ತಲ್ಲೇನಾ ನೋಡಿದ್ರೆ ತಮಿಳ್ದವ್ರು ತಗೊಂಡು, ಇದೇನಪ್ಪ ಎಲ್ಲಿ ಇಲ್ವಲ್ಲ ಬ್ಯಾಟೆಯಲ್ಲಿ ಎಲ್ಲಿ ಹಚ್ಚಿ ಬಂತಿದ್ದು, ಕಿಟಕಿಲ್ಲ ಬಾಗ್ಲಿಲ್ಲ ಮೇಲೆ ಮರ ಇಲ್ಲ, ತಗೊಂಡು ನೋಡಿದ್ರೆ ಬಿಳೆ ನಾಮದಾಗ ಬರ್ದಿದ್ನಂತೆ ಸ್ವಾಮಿ ಯಾರು ಕಂಬರಂಗಯ್ಯ. ಬರ್ದಾಗ ಅವಾಗ ಹೇಳಿದ್ನಂತೆ, ನೋಡಪ್ಪ ಇನ್ನು 5 ನಿಮಿಷ ಆಯ್ತಾ ನಿಮ್ಮ ಟೈಮು, ಅವನೇನ ದಾಸಪ್ಪ ನೀ ಸಿಕ್ಬಿಡ್ಲಿಲ್ಲ ಅಂದ್ರೆ ನೀವು ಪ್ಯಾಟೆದು ಬೆಂಕಿ ಇಕ್ತೀನಿ ಅನ್ನಂತೆ. ಯಾರು ಭಗವಂತ ರಂಗಯ್ಯ. ಹಂಗಂದಾಗ ಆ ಸ್ವಾಮಿ ಸರ್ವಂತ ತಪ್ಪು ನಮ್ಮದು ಕಟ್ಟಿರೋದು, ನಿನ್ನಿರತಕ್ಕೆ ದಾಸಪ್ಪನ ಅವಾಗ ಜವಾನ್ ದಿವಂತ ಎಲ್ಲ ಕರ್ಕೊಂಡು ದಾಸಪ್ಪನ ಕರ್ಕೊಂಡು ಎಲ್ಲಿ ಬಂದರು, ಕಂಬದ ರಂಗಪ್ಪನ ತಕ್ಕ ಬಂದರು. ಅವಾಗ ಬಂದಾಗ ಅವಾಗ ಹೇಳಿದಂತೆ, ಏನಪ್ಪ ಇವತ್ತಿನ ದಿವಸ ನೀವು ಬಂದಿದ್ದೀರ, ಈ ಪವಡ ಎತ್ತ ಬಿಡಲ್ಲ, ಮೇಲ್ಕುಂಟೆ ಎಣ್ಣೆಗೆ ಎಲ್ಲ ಕರ್ನಾಟಕದಾಗಿರೋ ದೊಡ್ಡಾತಗಳೆಲ್ಲ ಬಂದವ್ರೆ. ನಾನು ಆ ಪವಡ ಎತ್ತುತ್ತೀನಿ, 7 ವರ್ಷ ಆಗೈತೆ, ಗೆದ್ಲೈತೈತೆ ಅಲ್ಲನ, ನೀವೆಲ್ಲ ತೆಗ್ಸಾಕ್ರಿ ಈ ಕಡೆಗೆ. ಈ 2 ಎಣ್ಣೆನ ಬೀರಣ್ಣ ಕುರುಬರು ಬೀರಣ್ಣ, ಇನ್ನೊಬ್ಬ ಈರಣ್ಣ ನಂಬರ್ 3 ಇಬ್ರು ಸತ್ತೋಗ್ಯವ್ರೆ. ಅವ್ರು ಸತ್ಸವ ನಾವು ಬದುಕಿಸ್ತಿದ್ರು, ಕಂಬದಂಗ ಅಂತ ಕರಿಬೇಡ್ರಿ ಪವಾಡ ಪುರುಷ ಕಣಗ ಅಂತಂದು ಅವತ್ತಿನ ದಿವಸ ಮೇಲ್ಕುಂಟೆ ಹೇಳಿ ಬಂದು ದಾಸಪ್ಪ ಕೇಳ್ಕೊಟ್ಟಂತೆ. ಏನಂತ ಹೇಳಿದ, ಅಪ್ಪ ಸ್ವಾಮಿ ನೋಡು, ನಾನು ಹೇಳ್ದಂಗೆ ನೀನು ಮಾಡಬೇಕು, ಪಕ್ಕದಲ್ಲೇ ತೋರಿಸು, ಗುಂಡಿ ಆಳ್ಗುಂಡಿ ಎಲ್ಲ ಈಸಿಗೆ ತರ್ಸಾಕು, ಆ ಎಲ್ಲ ಏನಲ್ಲನ ಪಕ್ಕದ ಜೋಡಿಸು ನೋಡಿಸ್ನ ಹೆಂಗ ಐತೆ ಜೋಡಿಸ್ಬಿಟ್ಟು ಬಲ್ಗಡೆ ಸೂರಿ ಕಡ್ಸೂರಿ ಅಂತ ಐತೆ. ಇವತ್ತು ಕಡ್ಸೂರಿ ಹಾಕ್ಯಂತಾನೆ ಅಯ್ಯಪ್ಪ ಅವ ಇವತ್ತು ನಿರ್ಜೂಪಗ ತೋರಿಸ್ತಾನೆ. ಅವನು ತೊಡೆ ಸೀಳಿಬಿಟ್ಟು 3 ಇಡಿ ರಕ್ತ ತಾಗ್ಬಿಟ್ಟು ದಾಸಪ್ಪ ಏನ್ ಮಾಡ್ದ, 2 ಸವಕ್ಕೆ ಹಿಂಗೆ ಸಿಮ್ಕಿಸ್ದಾಗ ರಂಗಪ್ಪ ಏನ್ ಹೇಳ್ತಾನೆ, ಅಪ್ಪ ತೊಪ್ಪಿಯ ತಾಕಿಯ ತೊಪ್ಪಾಡಬಾರ್ದು, ಇವತ್ತಿನ ದಿವಸ ನಿನ್ನ ಬಲ್ಗೊಡೆ ಸೀಳ್ಬಿತ್ತು, ಎಲ್ಲರಿಗೂ ಪ್ರಜೆಲ್ಲ ಕಾಡಬೇಕು, ಮರ್ಮಾಜ್ಬೇಡ, ಹೆಣ್ಮ ತಾಳಿ ಹಾಕೊಂಡು ಕಾಲು ಗಗ್ರಿ ಹಾಕ್ಕೊಂಡು ಕಡ್ಸೂರಿ ಹಿಡ್ಕೊಂಡು ಗೋವಿಂದ ಪೇಟ ಹಾಕ್ಕೊಂಡು ಅವನು ಇವತ್ತಿನ 3 ಸುತ್ತು ಗೋವಿಂದ ಗೋವಿಂದ ಕಂಬರಂಗ ಹರಿ ಹರಿ ನಾರಾಯಣ ಶ್ರೀ ಬಸವ ಇಬ್ರು ಆ ಪವನ ಎತ್ತಿದ ಅವತ್ತಿನ ದ್ರವ್ಯ ಬಂಗಾರ ಅವತ್ತಿನ ಹಳೆ ವಸ್ತು ಕೊಂಟೆ ಮೇಲೆ ಆಟೆ ಮೇಲೆ ಹಾಕಿ ಬಂದಿದ್ರಲ್ಲ, ಬೆಟ್ಟ ಬಿದ್ದಂಗೆ ಬಿದ್ದಿದ್ದಂತೆ.
ದಾಸಪ್ಪ ತಿರುಗಿ ನೋಡ್ಬೇಡ, ನಮ್ದೆಲ್ಲ ವಸ್ತು ನಾನು ತಗೊಬರ ಮುಂಚೆ ಅಂತ ಬಂದೈತಿ. ಅವಾಗ ಕಟ್ಟು ಅಂತ ಇತ್ತದೆಲ್ಲ ಕಟ್ಸೂರಿ ಅಂತ ಇಂತ ತೊಂದಿದ್ರು ದೊಡ್ಡಾತಗಳು. ಸ್ವಾಮಿ ಸರ್ವಂತ ತೋರ್ಪಪ್ಪ ನಮ್ದು ಹೊಂದಿದ್ದು ಪವಾಡ್ಪುರ್ ಕಡೆ ಕಂಬುದ್ರಂಗಪ್ಪ ಅಂದಕ್ಕೆ ನಾನು ಈಗಲಪ್ಪ ಬಂದು ಒಳ್ಳಿಗಿಡ್ ತಗೋಕಲ್ಲಿ ಹೋಗಿ ಅಡ್ಡು ಬಿದ್ದು ಆಚಾಸ ಅಡ್ಡು ಬಿದ್ದು ಗರ್ಗಳೆಲ್ಲ ಕೇಳ್ಕೊಂಡ್ರಂತೆ. ಏನು ಕೇಳ್ಕಿರಂತೆ, ನಮ್ಗೆ ತಪ್ಪಾದ ಅಂದದ್ದು ನಿಮ್ಮ ಪವಾಡ ಎತ್ತಿದ್ದಕ್ಕೆ ಏನು ಸಾರ್ಥಕ ಬಂತು, ನಾನು ಏನು ಕೊಡ್ಬೇಕು ಕೇಳ್ರಿ ಕೊಟ್ಬಿಡ್ತೀನಿ ಈ ಗಂಟೆಗೆ ಅಂತ ಹೇಳಿರಂತೆ. ಅವಾಗ ಸಿರಾತ್ ಕೆರೆಯಿಂದ ತೂಬಿನ ಗದ್ದೆ ಅಂತ 1 ಎಕರೆ ಮಾನ್ಯ ಪಡೆದವನೇ. ಎಲ್ಲಿ ಸಿರಾತ್ ಕೆರೆಯಿಂದ ತೂಬಿನ ಗದ್ದೆ ಒಂದು ಗದ್ದೆನ ಪವಾಡ ಎತ್ತಿರೋದಕ್ಕೆ 1 ಎಕರೆ ಕಂಬದಂಗಪ್ಪ ಅಂತ ಬರೀರಿ ಜೈರೇಖೆ ಒಳಗೆ. ಇವತ್ತಿನ ದಿವಸ ಮಂಗಳವಾರ ಸಂತೆ ಸುಂಕ ಸಿರಾತ್ ಪೇಟೆಗೆ ಇವತ್ತು ಕಂಬದಂಗಪ್ಪ ಅಂತ ಬರೀರಿ ಅಂತಂದು ಹೇಳಿ ಮುಂದಕ್ಕೆ ಬಂದ್ಬಿಟ್ರಂತೆ. ಎಲ್ಲಿಗೆ ಸೀದಾ ಇದು ಚನ್ನನಕುಂಟೆ ಕಟ್ಟಪ್ ಮೇಲೆ ಈಸ್ಲು ಅಂತ ಐತೆ, ಅಲ್ಲಿ ಬರ್ತಾವ್ ಸ್ವಾಮಿ. ಎಲ್ಲಿ ಬರ್ತಾವನೆ? ಕಟ್ಟಪ್ ಮೇಲೆ ಈಸ್ಲಾಕ್ ಬಂದವನೆ. ಕಬ್ಬನಲ್ಲಿ ಈಸ್ಲಾಕ್ ಬಂದು ಏನಾದವನೆ ಕಟ್ಟಪ್ ಮೇಲೆಲ್ಲ ಯಾರೋ ಮೆಳೆಯಾಗ ಹಿಂಗ್ ತೂರ್ ಬರ್ತಾರೆ. ಯಪ್ಪ ಯಾರಪ್ಪ ಇಂಥವ್ರು ಅಂತ ಅಲ್ಲಿ ಇಲ್ಲಿರೋದು ಬೇಡಪ್ಪ ಸ್ವಾಮಿ, ಇಲ್ಲಿ ಕಾಲು ಊರಿಬಿಟ್ಟು ಅಲ್ಲಿ ಚನ್ನನಕುಂಟೆ ಬಂಡೆ ಮೇಲೆ ಪಾದ ಊರಿ ಸೀದಾ ಎಲ್ಲಿ ಬಂದವನೆ ಶಿಳ್ಳಿಕ್ಯಾತ್ರ ಬಂಡೆ ಮಾಡಿ ಬಂದವನೆ. ಮಾಗೋಡು ಶಿಳ್ಳಿಕ್ಯಾತ್ರ ಬಂಡೆ ಅಂತ ಐತೆ ಇಲ್ಲಿ. 7 ಗುಡ್ಡದಲ್ಲಿ ಇದ್ದ ಶಿಳ್ಳಿಕ್ಯಾತ್ರ ಅವತ್ತು ಬೊಂಬೆ ನಾಟಕ ಇವೆಲ್ಲ ಇರಲಿಲ್ಲ. ಯಾವ ಸರ್ಕಸ್ ಇಲ್ಲ, ಇನ್ನೊಂದಿಲ್ಲ, ಸಿನಿಮಾ ಇಲ್ಲ, ನಾಟಕ ಇಲ್ಲ, ಏನಿಲ್ಲ. ತೊಗಲ್ ಬೊಂಬೆ ನಾಟಕ ಆಡ್ಸಾರಂತೆ. ಅವಾಗ ಏನು ಹೇಳಿದಂತೆ 7 ಗುಡ್ಲದಂತೆ ತೂರ್ ಮಳೆ ಗಿಡ ಇವೆಲ್ಲ ಹೋಗ್ಬಿಟ್ರಂತೆ. ಅಪ್ಪ ಎಲ್ಲೂ ಹೋಗ್ಬಾರ್ದು ಈ ಕಡೆ, ನಾನು ಒಬ್ಬ ದೈವಾತ್ಮ ಬರೀಲಿ ನಿಮ್ಮನ್ನು ಕಾಪಾಡ್ತಿದ್ದು, ನಿಮ್ಮ ಸಾಯ ಗಂಟ ಕೈ ಬಿಡಲ್ಲ ಬರ್ರಿ ಅಂತ ಕರೆದಂತೆ. ನೋಡಪ್ಪ ಏನಿಲ್ಲ, ನೀನು ಬಂದಕ್ಕೆ ನಮ್ಗೆ ಭಯವಾಗಿತ್ತು, ಅದಕ್ಕೆ ನೀನೇ ನಾವು ಕೇಳ್ತೀವಪ್ಪ ಅಂದಂತೆ. ಅವಾಗ ಅಲ್ಲಿಂದ ಬಂದಂತೆ ಸೀದಾ ಶಿಳ್ಳಿಕ್ಯಾತ್ರ ಬಂಡೆಗೆ ಅಲ್ಲಿ ಇರೋಕ್ಕಾಗಲ್ವಂತೆ. ನೋಡಪ್ಪ ನಾನು ಜಾತ್ರೆ ನಡೀತೈತೆ, ಆ ಜಾತ್ರೆಗೆ ನೀನು ಬಂದು ಎಂದಿದ್ರು ಎಲ್ಲನ ಇರಲಿ ನಾಟಕ ಆಡಲೇಬೇಕು ನೀನು ಕಡೆಯಿಂದ. ಇದು ಅಂತ ಸಂತರ್ಪಣೆ ಮಾಡ್ತಾರಲ್ಲ ಅವತ್ತು. ಅವಾಗ ಆ ಸ್ವಾಮಿ ಬರ್ತೀವಿ ಅಂತಂದು ಇವತ್ತು ಬಲಗೈ ಭಾಷೆ ಕೊಟ್ಟವ್ರು ಇವತ್ತಿವರೆಗೆ ಬಂದು ಆಡ್ತಲ್ಲ ಅವ್ರಿಗೆ. ಇವತ್ತು ಕಾಲದಾಗೆಲ್ಲ ಹಳುಬ್ರೆಲ್ಲ ಹೋಗ್ಬಿಟ್ರು, ಇವಾಗ ಅಲ್ಲೇ ಕೈ ಬಿಟ್ಟವ್ರೆ. ಅದನ್ನ ನಮ್ಮ ಹುಡುಗರು ಇವಾಗ ನಾವು ಮಾಡ್ತಾವ್ರೆ ಅವತ್ತಿನ ದಿವಸ. ಹಂಗೆ ಇವತ್ತು ಸೀದಾ ಬಂದು ಎಲ್ಲಿ ಗುರುವಾರ ಹನುಮಂತ ಸರ್ಪಣೆ. ಹೋಗ್ತಾ ಐತೆ. ಹಂಗೆ ಸೀದಾ ಎಲ್ಲಿ ಬಂತು, ಮಾಗೋಡು ತಿಮ್ಮೇಗೌಡರ ಜಮೀನಿಗೆ ಬಂತು. ಮಾಗೋಡು ತಿಮ್ಮೇಗೌಡರ ಜಮೀನಿಗೆ ಬಂತು. ಬಂದು 2 ತೆಗೆ 3 ತೆಗೆ 4 ತೆಗೆ ಗುಡ್ಲು ಕಟ್ಟಿದ ದಾಸಪ್ಪ. ಅವನೇನಂತಾರೆ, ನನ್ನ ಮಕ್ಕಳು ಕರ್ಕೊಂಬ್ಲೆ ಅಲ್ಲ ನಿನ್ನೊತ್ಕೊಂಬ್ಲೆ, ನನ್ನ ಅಣ್ಣನ ಅಜ್ಜ ನನಗೆ ಮದುವೆ ಮಾಡಿಬಿಟ್ಟೆ. ಗೂರ್ ಪಾತಮ್ಮ ಅಂದರೆ ಎಳಿವಿ ಅವ್ರಪ್ಪ ಅವ್ರಮ್ಮ ತೋಳ್ಗಲ್ ಮೇಲೆ ಇಟ್ಕೊಂಡ್ಬಂದಿದ್ರು. ಹುಟ್ಟುಗೂರು ಮಗ 7 ಜನ ಎಲ್ಲ ಮದುವೆ ಮಾಡಿಬಿಟ್ಟು ಅದೊಂದು ಹುಟ್ಟುಗೂರಿನ ಮಗನ ದಾಸಪ್ಪ ಅಣ್ಣನ ಅಜ್ಜ ಅಂತ ತಾಚಾರಗಳು ಕೊಟ್ಟಿದ್ರು. ಆ ದಾಸಪ್ಪ ಹುಟ್ಟಿರೋದೇ ನಾವು. ಇವತ್ತು ಒಂದು ಮನೆಗೆ 200 ಮನೆ ಆಗೈತಿ. ಯಾರು ದಾಸಪ್ಪನಟ್ಟು ಹುಟ್ಟಿರೋರು. ಇವತ್ತಿನ ಪವಾಡ್ ಪುರುಷ ಎಲ್ಲಿ ಬಂದವನೇ 200 ಮನೆಗೆ ಬಂದವನೇ. ಹಂಗೆ ಅದನ್ನ ಇವತ್ತಿನ ದಿವಸ ಮಾಗೋಡದಲ್ಲಿ ಸ್ಥಾಪನೆ ಮಾಡ್ಕೊಂಡು ನಾವು ಹೋಗೋಕ್ಕಾಗಲ್ಲ ಕಣಪ್ಪ. ನನ್ನ ಮಕ್ಕಳು ಮರಿ ಕಟ್ಕೊಂಡು ನಿನ್ನ ಕಟ್ಟಿ ಹೊತ್ಕೊಂಡು ಇಲ್ಲಿ ನಾನು ಸಾಯಂಕಾಲ ಹತ್ರ ಬಂತು. ಇನ್ನು ನನ್ನ ಮಕ್ಕಳು ಸರಿಸ್ಕೊಟ್ಟು ಅವನ್ನ ಬೆಳೆಸ್ಕೊಳಪ್ಪ. ಇನ್ನು ಬಂದು ನಾನು ಸತ್ತೋಗ್ತೀನಿ ಅಂತ ಅಜ್ಜ ಇಲ್ಲಿ ಸ್ಥಿರವಾದ ಮೇಲೆ ಪ್ರಾಣ ಬಿಟ್ಟು ಇಲ್ಲಿ ಸ್ಥಿರವಾದ ಮಕ್ಕಳು. ಅದೇ ರೀತಿ ಒಬ್ರಿಗೊಬ್ರು 6 ಜನ 7 ಜನ ಒಬ್ಬ ಗುಟ್ಟಿ ಗೌಡ ಶಾನ್ ಭೋಗ ನೀನು ದಳವಾಯಿ ನೀನು ಪೂಜಾರಪ್ಪ ಅಂತ ಹಿಂಗೆ ಮಾಡ್ಕೊಂಡು ಎಲ್ಲ ಹೊಂದಾಣಿಕೆಗೆ ಅವತ್ತಿಂದ ಪವಾಡ್ ಪುರುಷಂದ ಇಂದ ತಗೊಂಡು ಇತಿಹಾಸದಾಗೆ ಕರ್ನಾಟಕದಾಗೆ ಭಾರತದೊಳಗೆ ನಡೆಯೋಕ್ಕಿಲ್ಲ ಈ ಜಾತ್ರೆ ಅಂತ ಪವಾಡ್ ಪುರುಷನ ಕಥೆನ ಇವತ್ತಿನ ದಿವಸ ನಾವು ಮುಂದ್ಕಾಲ ಕೆಬಲಹಳ್ಳಿ ತಗೋಗಿ ಅಲ್ಲಿ ಪಾದ ಊರಿ ಅಲ್ಲಿಂದ ಹಿಂದಕ್ಕೆ ಬಂದವನೇ ಬಂದು ಇದು 3 ಎಕರೆ ಜಮೀನ ಅವರು ರಂಗಪ್ಲೇಸಿಗೆ ದಾನವಾಗಿ ಬರೆದು ಬಿಟ್ಟವ್ರೆ. ಅದ್ರಾಗೆ ನಾವು ಪವಾಡ್ ಪುರುಷರು ಹೇಳಿದ್ಕೆ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದನ್ನ ಇತಿಹಾಸದ ಕತೆ ನಾವು ಇನ್ನ ಮುಂದೆ ಬೇಕಾದಷ್ಟು ಐತೆ, ನಾವು ಹೇಳಕ್ಕಾಗಲ್ಲ, ನಮ್ಗೆ ವಯಸ್ಸು ಹೋಗ್ಬಿಟ್ಟು. ಅರತಿ ಬೆಳಗುವೆನೋ ಮಂಗಳಾರತಿ ಬೆಳಗುವೆನೋ, ಅರತಿ ಬೆಳಗುವ ಒಬ್ಬರ ರಂಗಗೆ ಅರತಿ ಬೆಳಗುವೆನೋ,
ಆರತಿ ಬೆಳಗುವೆ ಮಗಡು ರಂಗಗೆ ಆರತಿ ಬೆಳಗುವೆನೋ ಮಗಡು ಪುರದಳು ನೆಲಸಿದ ರಂಗಗೆ ಆರತಿ ಬೆಳಗುವೆನೋ ಆರತಿ ಬೆಳಗುವೆನೋ ಮಂಗಳಾರತಿ ಬೆಳಗುವೆನೋ ಮಂಗಳಾರತಿ ಬೆಳಗುವೆನೋ ಮಗಡು ಪುರದಳು ನೆಲಸಿದ ರಂಗಗೆ ಆರತಿ ಬೆಳಗುವೆನೋ. ಶ್ರೀಮದ್ ರಮಾರಮಣ ಗೋವಿಂದ. ಇಲ್ಲಿ ಬಂದ್ರೆ ಸಕಲ ಸಂಪತ್ತು ಎಲ್ಲಾರ್ಗೂ ಐಶ್ವರ್ಯ ಅಂತಸ್ಸು ಇನ್ನೊಂದು ಮತ್ತೊಂದು ಕುರಿದನ ಯಾವೊಂದು ಇವನ್ನ ನಿನ್ನ ಕತೆ ಕೇಳಿ ಇನ್ನ ಯಾವತ್ತು ರಂಗ ಅಂತ ಊದ್ಗಡ್ಡಿ ಬೆಳ್ತಾರೆ ಅವ್ರಿಗೆ ಅಂತ ಐಶ್ವರ್ಯ ಕೊಟ್ಟು ಸಕಲ ಸಂಪತ್ತು ಕಾಪಾಡ ಭಗವಂತ ಶ್ರೀಹರಿ ಕಮಲ ಗೋವಿಂದ.